ಸ್ನೇಹಿತರೆ ನಮಸ್ಕಾರ. ಕೇವಲ 5 ನಿಮಿಷದಲ್ಲಿ ಹಿತಕಿದ ಅವರೆಕಾಯಿನ ಉಪಯೋಗಿಸ್ಕೊಂಡು ಒಂದೊಳ್ಳೆ ನಾಟಿ ಸ್ಟೈಲ್ ಚಿಕನ್ ಸಾಂಬಾರು ಮಾಡಿ ನಾವು ತೋರಿಸಿದ್ದೀವಿ. JS ಕಿಚನ್ ಅಪ್ಪಟ ಮನೆ ರುಚಿಯ ಇವತ್ತಿನ ಸ್ಪೆಷಲ್ ರೆಸಿಪಿ ಅವರೆಕಾಯಿ ಚಿಕನ್ ಸಾಂಬಾರ್. ಇದು ಯಾವ ರೀತಿ ಮಾಡೋಣ ನೋಡೋಣ. ಸ್ನೇಹಿತರೆ, ಇವತ್ತೆಲ್ಲ ನಾವು ಉಪಯೋಗಿಸ್ಕೊತಾ ಇರೋದು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಂಥ ಪದಾರ್ಥಗಳು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಪದಾರ್ಥನ ನಾವು ಫ್ರೈ ಮಾಡ್ಕೊಳ್ಳೋದಿಲ್ಲ. ಇದು ಟೇಸ್ಟ್ನ ತುಂಬ ರುಚಿಯಾಗಿ ಕೊಡುತ್ತೆ. ಮೊದಲಿಗೆ ಒಂದೂವರೆ ಮೀಡಿಯಮ್ ಸೈಜಷ್ಟು ಈರುಳ್ಳಿನ ನಾವು ಉದ್ದುದ ಕಟ್ ಮಾಡಿ ಹೆಚ್ಚಿಟ್ಕೊಳ್ಬೇಕು. ಹಾಗೆ ಇದಕ್ಕೆ ತಕ್ಕಂತೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ನಾವು ತೊಗೋಬೇಕು. ಇದಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಬೆಳ್ಳುಳ್ಳಿಗಳು ನಾವು ತೊಗೊಂಡಿದ್ದೀವಿ. ಹಾಗೆ ಶುಂಠಿ ಸ್ವಲ್ಪ ತೊಗೋಬೇಕು. ಇದಾದ ನಂತರ ಖಾರಕ್ಕಂತ ಹೇಳಿ ನಾವು ಒಂದೇ ಒಂದು ಮೀಡಿಯಮ್ ಸೈಜ್ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಇನ್ನು ರುಚಿ ಹೆಚ್ಚೋದಕ್ಕೋಸ್ಕರ ತೆಂಗಿನಕಾಯಿನ ತುರಿದು ಉಪಯೋಗಿಸ್ಕೊಳ್ತಿದ್ದೀವಿ. ಹಾಗೆ ಇದಕ್ಕೆ ವಿಶೇಷ ಏನಂತ ಹೇಳಿದ್ರೆ ಚಕ್ಕೆ, ಲವಂಗ, ಮೆಣಸು ಹಾಗೆ ಗಸಗಸೆ, ಒಂದು ಹಿಡಿಯಷ್ಟು ಪುದೀನ, ಒಂದು ಹಿಡಿಯಷ್ಟು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು. ಇಷ್ಟೇ ಒಂದು ಪದಾರ್ಥಗಳನ್ನ ನಾವು ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ರುಬ್ಕೋಬೇಕು. ಇದಾದಮೇಲೆ ಇನ್ನೊಂದು ಕಡೆ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರಲ್ಲಿ 1.5 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆನ ಕಾಯಕ್ಕೆ ಇಟ್ಕೋಬೇಕು. ಹಾಗೆ 1.5 ಈರುಳ್ಳಿ ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಈರುಳ್ಳಿನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಅವರೆಕಾಯಿನ ಇಟ್ಕೊಂಡಿರೋದನ್ನ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಆದಮೇಲೆ ಚಿಕನ್ ಹಾಕಬಾರ್ದು, ಯಾಕಂತ ಹೇಳಿದ್ರೆ ಅದು ಹಸಿ ಸ್ಮೆಲ್ ಹೋಗಬೇಕು. ಅವರೆಕಾಯಿ ಹಸಿ ಸ್ಮೆಲ್ ಹೋಗಬೇಕಂದ್ರೆ ಮೊದಲಿಗೆ ಅವರೆಕಾಯಿನ ನಾವು ಹಾಕ್ಕೊಂಡು ನಿಧಾನವಾಗಿ ಬಾಡಿಸ್ಕೋಬೇಕು. ಅದಾದಮೇಲೆ ಅರ್ಧ ಕೆಜಿ ಚಿಕನ್ ನಾವು ಉಪಯೋಗಿಸ್ಕೊಳ್ತಿರೋದ್ರಿಂದ ಅದಕ್ಕೆ ತಕ್ಕಂತೆ ನಾವು ಮಸಾಲೆನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಈ ಚಿಕನ್ನ ನಿಧಾನವಾಗಿ ಚೆನ್ನಾಗಿ ತೊಳ್ಕೊಂಡು ನಂತರ ನಾವು ಅವರೆಕಾಯಿ ಹಸಿ ಸ್ಮೆಲ್ ಹೋದ್ಮೇಲೆ ಚಿಕನ್ನ ಹಾಕ್ಕೊಂಡು ಬಾಡಿಸ್ಕೋಬೇಕು. ಹಾಗೆ ಅದಕ್ಕೆ ತಕ್ಕನಂಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿದ್ಮೇಲೆ 3/4 ಟೇಬಲ್ ಸ್ಪೂನಷ್ಟು ಧನ್ಯ ಪುಡಿ ಉಪಯೋಗಿಸ್ಕೋಬೇಕು. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ನಾವು ಇಲ್ಲಿ ಗರಂ ಮಸಾಲ ತೊಗೊಂಡಿದ್ವಿ. ಇನ್ನು ರುಚಿ ಹಾಗೂ ಕಲರ್ ಹೆಚ್ಚಿಸ್ಕೋದಕ್ಕೋಸ್ಕರ ನಾವು 1/4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ನಾವು ಮೆಣಸಿನ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ ನಾವು ಉಪಯೋಗಿಸ್ಕೊಂಡಿದ್ದೀವಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದಾದಮೇಲೆ ಒಂದು ಸ್ವಲ್ಪ ಬಿಟ್ಟು ಅರ್ಧ ಟೇಬಲ್ ಸ್ಪೂನಷ್ಟು ನಾವಿಲ್ಲಿ ಚಿಕನ್ ಪೌಡರ್ನ ತೊಗೊಂಡಿದ್ದೀವಿ. ಇಲ್ಲಿ ನಾವು ಚಿಕನ್ ಪೌಡರ್ ಜಾಸ್ತಿ ಬಳಸ್ತಿಲ್ಲ. ಇದು ಪಕ್ಕ ನಾಟಿ ಸ್ಟೈಲ್ ಇರೋದ್ರಿಂದ ನಾವು ಯಾವುದೇ ಒಂದು ಅಂಗಡಿಯಿಂದ ತಂದಿರೋಂಥ ಚಿಕನ್ ಪೌಡ್ರನ್ನ ಜಾಸ್ತಿ ಉಪಯೋಗಿಸ್ಕೊಂಡ್ರೆ ಟೇಸ್ಟ್ ಬೇರೆ ರೀತಿ ಬರುತ್ತೆ. ಆದ್ದರಿಂದ ಮನೆಯಲ್ಲೇ ಇರುವಂಥ ಸ್ಪೈಸಸ್ ಪೌಡರ್ನ ಉಪಯೋಗಿಸ್ಕೊಂಡು ಈ ಒಂದು ನಾಟಿ ಸ್ಟೈಲ್ ಹಿತಕಿದ ಅವರೆಕಾಯಿ ಚಿಕನ್ ಸಾಂಬಾರನ್ನ ಮಾಡಿ ತೋರಿಸ್ತಿದ್ದೀವಿ. ಈಗ ನೀವು ನೋಡ್ತಿದ್ದೀರಾ, ಇದೆಲ್ಲ ಮಸಾಲ ಆದಮೇಲೆ ಅದೊಂದು ಕುದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಒಂದು ಮಸಾಲೆನ ಸೇರಿಸ್ಕೊಂಡು ನಿಧಾನವಾಗಿ ನೀರನ್ನು ಹಾಕ್ದೇನೆ ಈ ಒಂದು ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಚಿಕನ್ನು ಹಾಗೆ ಮಸಾಲ ಎರಡೂ ಕೂಡ ಕೂಡದೇ ಇರೋಕ್ಕಿಂತ ಮುಂಚೆ ನೀರನ್ನ ನಾವು ಹಾಕಬಾರ್ದು. ಯಾಕಂದರೆ ಅದಕ್ಕಿಂತ ಮುಂಚೆ ನೀವು ನೀರೇನಾದರೂ ಹಾಕಿದ್ರೆ ಚಿಕನ್ನು ಅಥವಾ ಮಸಾಲ ಎರಡೂ ಕೂಡ ಒಂದಕ್ಕೊಂದು ಕೂಡೋದಿಲ್ಲ. ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಾ, ನೀರು ಹಾಕ್ತೇನೆ ಚಿಕನ್ನಲ್ಲಿರುವಂತಹ ನೀರಿನ ಅಂಶ ಬಿಟ್ಕೊಂಡು ಆ ಮಸಾಲೆಗೆ ತಕ್ಕಂತೆ ತುಂಬ ಒಳ್ಳೆ ಘಮ ಬಂದಿದೆ. ನಾವು ಇಲ್ಲಿ ಅರ್ಧ ಕೆಜಿ ಚಿಕನ್ನ ಉಪಯೋಗಿಸ್ಕೊತಿರೋದ್ರಿಂದ ಅದಕ್ಕೆ ತಕ್ಕನಂಗೆ ನಾವು ನೀರಿನ ಕನ್ಸಿಸ್ಟೆನ್ಸಿ ನಾವು ಹಾಕ್ಕೊಂಡಿದ್ದೀವಿ. ನೀವು ಅಷ್ಟೇ ಕೆಜಿ ಎಷ್ಟು ಚಿಕನ್ ಇರುತ್ತೋ ಅದಕ್ಕೆ ತಕ್ಕನಂಗೆ ನೀವು ನೀರನ್ನ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬಂದ ಮೇಲೆ ನೀವು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ ನೀವು ಕೂಗಿಸ್ಕೋಬೇಕು. ಸ್ನೇಹಿತರೆ, ಈ ಒಂದು ಕನ್ಸಿಸ್ಟೆನ್ಸಿ ನಾವು ಏನು ತೋರಿಸ್ತಿದ್ದೀವಲ್ಲ, ಇದು ದೋಸೆ, ಇಡ್ಲಿ, ಪೂರಿ, ಪರೋಟ, ಮುದ್ದೆ ಹಾಗೂ ಅನ್ನಕ್ಕೂ ಕೂಡ ಆಗುವಂತಹ ಕನ್ಸಿಸ್ಟೆನ್ಸಿ ಲೆವೆಲ್ನ ನಾವು ತೋರಿಸಿದ್ದೀವಿ. ಆದ್ದರಿಂದ ಅರ್ಧ ಕೆಜಿ ನೀವೇನಾದ್ರು ಚಿಕನ್ ಉಪಯೋಗಿಸ್ಕೊತಿದ್ರೆ ನೀವು 2ರಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ತೊಗೊಂಡು ಕೂಗಿಸ್ಕೋಬೋದು. ಈಗ ನೋಡ್ತಿದ್ದೀರಲ್ವಾ, ಒಂದು ಫೈನಲ್ ಟಚ್ಚು ಗರಿಗರಿಯಾಗಿ ಸಾಫ್ಟ್ ಆಗಿರೋಂಥ ಒಂದು ದೋಸೆ ಜೊತೆಗೆ ಖಾರವಾದಂತಹ ಇದಕ್ಕಿದೆ ಅವರೆಕಾಯಿ ಚಿಕನ್ ಸಾಂಬಾರ್.